ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಚಿಕನ್ ಪೆಪ್ಪರ್ ಫ್ರೈ ಮಾಡೋಣ ಬನ್ನಿ. ನಾನು ಅದಕ್ಕೆ ಅರ್ಧ ಕೆ ಜಿ ಚಿಕನ್ ತಗೊಂಡು ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಬೇಕಾಗಿರೋದು ಒಂದು 4 ಈರುಳ್ಳಿ, 4 ಅಂದರೆ ಸುಮಾರಿಗೆ ಇರೋವು, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, ನಾನು ಚಕ್ಕೆ ಲವಂಗನ ಎರಡನ್ನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪನ, ಮತ್ತು ಉಪ್ಪು, ನಾನು 1 ಸ್ಪೂನಷ್ಟು ಸೋಂಪು ಕಾಳು ಮತ್ತು 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನು ಮೆಣಸು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ಳೋಣ. ಇವಾಗ ನಾವು ಮೆಣಸು ತೊಗೊಳ್ಳೋಣ, ಏಕೆಂದರೆ ನಾವು ಬೇರೆ ಏನೂ ಹಾಕೋದಿಲ್ಲ. ಪೆಪ್ಪರ್ ಫ್ರೈಗಾಗಿ ಮೆಣಸು ಮೇಯ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡು, ನಿಮಗೆ ಸ್ಪೈಸಿ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೊಳ್ಳಿ. ಇವಾಗ ನಾನು ಅದನ್ನು ಸ್ವಲ್ಪ ಹಂಗೆ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಪುಡಿ ಮಾಡ್ಕೋಬೇಕಲ್ವ. ಹಾಗಾಗಿ ಇದನ್ನು ನಾನು ಮೆಣಸನ್ನೇ ಸಪ್ರೇಟು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಆ ಥರ ಹುರ್ಕೊಂಡು ಒಂದು ಪ್ಲೇಟಿಗೆ ಸ್ವಲ್ಪ ತಣ್ಣಗಾಕ್ಬಿಡಿ. ಇವಾಗ ಓಂಕಾಳು ಮತ್ತು ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಲ್ಲ, ಅದೆರಡನ್ನೂ ನಾನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಏಕೆಂದರೆ ಇದು ಬೇಗ ಫ್ರೈ ಆಗುತ್ತೆ, ಮೆಣಸು ಬೇಗ ಫ್ರೈ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಸಪ್ರೇಟು ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಕೊಂಡು ಆರಕ್ಬಿಡಿ. ಇವಾಗ ಆರ್ಕೊಂಡಾದ್ಮೇಲೆ ಸ್ವಲ್ಪ ಅದನ್ನು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಫುಲ್ಲು ಪುಡಿ ಮಾಡ್ಕೋಬೇಕು. ನಾನು ನೋಡಿ ಇವಾಗ ಪುಡಿ ಮಾಡಿದ್ದೀನಿ. ಇದೊಂದೇ ಇಂಗ್ರೀಡಿಯೆಂಟ್ಸು ಮೇಯ್ನು ಪೆಪ್ಪರ್ ಪೌಡ್ರಿಗೆ ಬೇಕಾಗಿರೋ ಅಂಥದ್ದು. ಚಿಕನ್ನು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಗ್ಯಾಸ್ ಹಚ್ಚಿ ಮತ್ತೆ ಬೇರೆ ಅದೊಂದು ಬಾಂಡೆ ಇಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮತ್ತು ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ನಾನು ಆವಾಗಲೇ ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ತೋರಿಸಿರಲಿಲ್ಲ, ಇವಾಗ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಅಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ನೀವು ಬೇಕು ಅಂದರೆ ಕಟ್ ಮಾಡಿ ಸಣ್ಣ ಸಣ್ಣಗೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. 1 ಸ್ಪೂನು ಅಷ್ಟು, ಅಂದರೆ 1 ಸ್ಪೂನ್ ಅಂದರೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ವಾಶ್ ಮಾಡಿಟ್ಟಿರೋ ಅಂಥ ಚಿಕನ್ನ ಹಾಕ್ಕೋತಾ ಇದ್ದೀನಿ. ಈಗ ನಾವು ಇವಾಗಲೇ ನಾವು ಉಪ್ಪನ್ನು ಹಾಕ್ಕೋಬೇಕು, ಏಕೆಂದರೆ ಆಮೇಲೆ ಹಾಕ್ಕೋಬಾರ್ದು. ಇವಾಗ ಹಾಕಿದ್ರೆ ತುಂಬ ಚೆನ್ನಾಗಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ನಾನು ಪುಡಿ ಉಪ್ಪೇ ಹಾಕ್ಕೊಂಡಿದ್ದೀನಿ. ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಫ್ರೈಗಳಿಗೆಲ್ಲ ತುಂಬ ಉಪ್ಪಾಗುತ್ತೆ, ಆ ಕಾರಣಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನ ಮೇಲೆ ಹಾಕ್ಕೊಳ್ಳಿ, ಏಕೆಂದರೆ ನಾನು ಎಣ್ಣೆಗೆ ಫ್ರೈ ಹಾಕಿಲ್ಲ, ಇದೇ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋ ಕಾರಣಕ್ಕೆ. ಇವಾಗ ಇದು ಸ್ವಲ್ಪ ಫ್ರೈ ಆದ ತಕ್ಷಣವೇ ನಾನು ಚಕ್ಕೆ ಲವಂಗನ ಪುಡಿ ಇಟ್ಕೊಂಡಿದ್ನಲ್ಲ, ಅದನ್ನು ನಾನು ಹಾಕೋತಾ ಇದ್ದೀನಿ. ಇವಾಗ ಅದನ್ನ ಹಾಕ್ಕೊಂಡು ಸ್ವಲ್ಪ ಕೈಯಾಡಿ ನಾನು ಮೆಣಸು ಮತ್ತು ಜೀರಿಗೆ, ಓಂಕಾಳೆಲ್ಲ ಪುಡಿ ಮಾಡಿಟ್ಟಿದ್ನಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು. ಏಕೆಂದರೆ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಮತ್ತು ಒಂದೇ ಸಲ ಹಾಕೊಂಡ್ರೆ ಒಂದೇ ಕಡೆ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಮೇಲ್ಗಡೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪನ ಆ್ಯಡ್ ಮಾಡ್ಕೋತಾ ಇರ್ತೀನಿ. ಇದೇ ಥರ ಮಾಡ್ಕೋಬೇಕು. ಆವಾಗ ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟು ಎಣ್ಣೆಲಿ ಹಾಕ್ಬಿಟ್ರೆ ಎಣ್ಣೆಲಿ ಅದ್ರ ಖಾರ ಮತ್ತು ಅದ್ರ ಟೇಸ್ಟು ಎಲ್ಲ ಎಣ್ಣೆಲೇ ಸ್ವಲ್ಪ ಎಲ್ಲ ಹಸಿದು ಎಲ್ಲ ಹೊರಟೋಗ್ಬಿಡುತ್ತೆ. ಈ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದ್ದಿದ್ದು ಲಾಸ್ಟಿಗೆ ಪುಡಿ ಏನು ಮಾಡ್ಕೊಂಡಿದ್ದೋ ಅದನ್ನೆಲ್ಲದನ್ನೂ ಹಾಕ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಬೇರೆ ನಾನು ಖಾರ ಏನೂ ಆ್ಯಡ್ ಮಾಡಿಲ್ಲ, ಬರೀ ಮೆಣಸಿನ ಪುಡಿ ಮಾತ್ರ. ಪೆಪ್ಪರ್ ಫ್ರೈ ಅಂದರೆ ಬರೀ ಮೆಣಸಿನ ಪುಡಿಲೇ ಮಾಡೋದ್ರಿಂದ ನಾನು ಬರೀ ಪೆಪ್ಪರ್ ಪುಡಿ ಮಾತ್ರ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಪೆಪ್ಪರ್ ಪುಡಿ ಒಂದೇ ಬೇಕಾದ್ರೆ ಸಪ್ರೇಟಾಗಿ ಹಾಕ್ಕೊಳ್ಳಿ ಸ್ವಲ್ಪ. ಇವಾಗ ಇದಕ್ಕೆ ನಾನು ನೀರನ್ನ ಹಾಕ್ಕೋತಾ ಇಲ್ಲ, ಯಾಕೆಂದರೆ ಇದು ಡ್ರೈ ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ನಾವು ನೀರು ಹಾಕೋಬಾರ್ದು. ಹಾಗೇ ಸ್ವಲ್ಪ ಮುಚ್ಚಿ ಬೇಯಿಸಬೇಕು. ಆವಾಗ ಅದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ನಾವು ಮುಚ್ಚಿ ಬೇಯಿಸೋದ್ರಿಂದ ಅದರಲ್ಲಿ ಆವಿಯಾಗಿ ನೀರೆಲ್ಲ ಇಳಿಯುತ್ತಲ್ವ, ಅದರಲ್ಲೇ ಬೆಂದೋಗುತ್ತೆ. ನಾವು ನೀರು ಹಾಕ್ಕೊಂಡ್ರೆ ಆ ಟೇಸ್ಟೇ ಹೊರಟೋಗುತ್ತೆ. ಹಾಗಾಗಿ ನಾವು ನೀರು ಹಾಕೋದಂಗೆ ಸ್ವಲ್ಪ ಹೊತ್ತು ಮುಚ್ಚಿ ಸ್ವಲ್ಪ ಕೈಯಾಡಿ ಬೇಯಿಸ್ಕೊತಾ ಇರಬೇಕು. ಆವಾಗ ತುಂಬಾ ಚೆನ್ನಾಗಿರುತ್ತೆ.
ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಮಗೂ ನೀವು ನೋಡಿ ನಮಗೆ ಸಬ್ಸ್ಕ್ರೈಬ್ ಆದರೆ ನಮಗೂ ಒಂದು ಖುಷಿ ಇರುತ್ತೆ, ಮಾಡಬೇಕು ಇನ್ನೂ ವೆರೈಟಿ ಏನಾದರೂ ಮಾಡಬೇಕು ವಿಡಿಯೋಸ್ನ ಅಂತ ನಮಗೂ ಖುಷಿ ಆಗುತ್ತೆ. ಹಾಗಾಗಿ ಇನ್ನೂ ಹೊಸ ರೀತಿ ವಿಡಿಯೋಸ್ನ ನಾವು ಹಾಕ್ತಾಯಿರ್ತೀವಿ ನೋಡಿ. ಇವಾಗ ಹೀಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಅದರಲ್ಲೇ ನೀರೆಲ್ಲ ಸ್ವಲ್ಪ ಬಿಟ್ಕೊಂಡಿದೆ ನೋಡಿ, ಇದೇ ಥರ. ಏಕೆಂದರೆ ನೀರು ಹಾಕೊಂಡ್ರೆ ಅದು ಗ್ರೇವಿ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ಇದಕ್ಕೆ ನೀರು ಹಾಕೋಬಾರ್ದು, ಹಾಗೇ ಮಾಡ್ಕೋಬೇಕು. ಮತ್ತು ಇದು ಸಾಫ್ಟು ಚಿಕನ್ ಇರೋದ್ರಿಂದ ಬೇಗನೆ ಬೇಯುತ್ತೆ, ಜಾಸ್ತಿ ಟೈಮ್ ಏನಾಗಲ್ಲ. ಬಟ್ ಸ್ವಲ್ಪ ನೀರು ಹಾಕಿದ್ರೆ ಬೇಗ ಬೇಯ್ಬೋದು ಅಷ್ಟೇ. ಈ ಥರ ಡ್ರೈ ಮಾಡಿದ್ರೂ ನೋಡಿ ಇವಾಗ ಆಲ್ರೆಡಿ ಸ್ವಲ್ಪ ಬೇಯ್ತಾ ಇದೆ. ಅಂದರೆ ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ. ಮತ್ತು ನೀರು ಅದರೊಳಗೆ ಸ್ವಲ್ಪ ಹವೆಯಿಂದ ನೀರು ಬೀಳೋದ್ರಿಂದ ನಮಗೆ ನೀರು ಹಾಕೋ ಅವಶ್ಯಕತೆಯೇ ಇರಲ್ಲ, ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ. ನಾನು ಇದೇ ಥರ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ನೋಡಿ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ. ಮತ್ತು ಇನ್ನೂ ಒಂದು ಗ್ಯಾಸ್ನ ಜಾಸ್ತಿ ಉರಿಲಿ ಬೇಯಿಸ್ಕೊಳ್ಳಬಾರ್ದು, ಇದು ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೊಂಡೇ ನೀವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಏಕೆಂದರೆ ಚಿಕನ್ನು ನೀರು ಹಾಕಿದ್ರೆ ಬೇಗ ಬೇಯುತ್ತೆ. ನೀರು ಹಾಕ್ತಲೇ ಬೇಯಿಸೋದ್ರಿಂದ ನಾವು ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡೇ ನಾವು ಬೇಯಿಸಬೇಕು. ಆವಾಗ ತುಂಬ ಚೆನ್ನಾಗಿ ಒಂದು ಹದವಾಗಿ ಬೇಯುತ್ತೆ. ನಾವು ಯಾವ ಕಾರಣಕ್ಕೆ ಅಂದರೆ ಯಾವಾಗಲೂ ಕೈ ಆಡಬೇಕು ಅಂದರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಹಾಗಾಗಿ ಸ್ವಲ್ಪ ಕೈ ಆಡಿಕೊಂಡು ನಾವು ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ ನೋಡಿ. ಹಿಂಗಂದರೆ ಹಾಗೆ ಬರುತ್ತೆ, ಅಷ್ಟು ಸ್ಮೂತಿಗೆ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಕೊತ್ತಂಬರಿ ಸೊಪ್ಪನ್ನು. ಇವಾಗ ನೋಡಿ ಪೆಪ್ಪರ್ ಫ್ರೈ ರೆಡಿ ಆಗ್ತಾಯಿದೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಯಾವಾಗಲೂ ಫ್ರೈ ಮಾಡ್ತಾಯಿರ್ತೀವಿ, ಬೇರೆ ಥರ ಕಬಾಬ್ ಅಂತೆ ಅದು ಇದು ಎಲ್ಲ ಮಾಡ್ಕೋತಾ ಇರ್ತೀವಿ. ನಮಗೆ ಸಾಂಬಾರು ಗಿಂಬಾರು ಏನು ತಿನ್ನೋಕೆ ಇಷ್ಟ ಇಲ್ಲ, ಯಾವುದಾದ್ರೂ ಅನ್ನಕ್ಕೆ ಚಪಾತಿಗೋ ನೆಂಚ್ಕೊಳ್ಳೋಕ್ಕೆ ಬೇಕು ಅಂತಂದಾಗ ಈ ಥರ ಮಾಡ್ಕೋಬೋದು ನೋಡಿ. ಸೂಪರಾಗಿ ರೆಡಿಯಾಗಿದೆ ಪೆಪ್ಪರ್ ಫ್ರೈ ಚಿಕನ್ನು. ತುಂಬಾ ಚೆನ್ನಾಗಿದೆ ಟೇಸ್ಟು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.